ರಾಜ್ಯದಲ್ಲಿ ಮುಂಗಾರು ಮಳೆಗಾಗಿ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ. ಅದರಲ್ಲೂ ಕೂಡ ರೈತರೆಲ್ಲರೂ ಕೂಡ ಮುಂಗಾರು ಬಿತ್ತನೆ ಮಾಡಿಕೊಂಡು ಮುಂಗಾರು ಮಳೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಆದರೆ ಜೂನ್ ತಿಂಗಳಲ್ಲಿ ಹೇಳ್ಕೊಳ್ಳುವಂಥ ಮಳೆ ಏನಾಗಿಲ್ಲ. ಹಾಗಾದರೆ ಜುಲೈ ತಿಂಗಳಲ್ಲಿ ಯಾವ ರೀತಿಯಾದಂಥ ಮಳೆ ಆಗುತ್ತೆ? ಅದರಲ್ಲೂ ಈ ವಾರ ಯಾವ ಜಿಲ್ಲೆಗಳಿಗೆ ಅಲರ್ಟ್ ಇದೆ, ಯಾವ ಜಿಲ್ಲೆಗಳಲ್ಲಿ ಸಾಧಾರಣವಾದಂಥ ಮಳೆ ಆಗುತ್ತೆ, ಯಾವ ಜಿಲ್ಲೆಗಳಿಗೆ ಅತಿ ಹೆಚ್ಚು ಮಳೆ ಆಗುತ್ತೆ, ಈ ಕುರಿತಾದಂಥ ರಿಪೋರ್ಟ್ ಹವಾಮಾನ ಇಲಾಖೆ ಏನು ಕೊಟ್ಟಿದೆ ಆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ನಿಮಗೆ ಈ ಯೂಸ್ಫುಲ್ ಇನ್ಫಾರ್ಮೇಷನ್ ಭಾಳನೇ ಯೂಸ್ಫುಲ್ ಆಗುತ್ತೆ ಅಂಥೇಳಿ ಭಾವಿಸಿದ್ದೀನಿ. ಮೊದಲನೇದಾಗಿ ಈ 5 ದಿನಗಳ ಕಾಲನೂ ಕೂಡ ಕರಾವಳಿ ಕರ್ನಾಟಕದ ಜಿಲ್ಲೆಗಳಿಗೆ ಅಲರ್ಟ್, ರೆಡ್ ಅಲರ್ಟ್ 2 ದಿನ, ಒಂದು ದಿನ ಆರೆಂಜ್ ಅಲರ್ಟ್, ಮತ್ತೊಂದು ದಿನ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿದೆ. ಮಲೆನಾಡು ಭಾಗದ ಜಿಲ್ಲೆಗಳಿಗೂ ಕೂಡ ಅಲರ್ಟ್ ಇದೆ. ಇನ್ನು ಉತ್ತರ ಕರ್ನಾಟಕದ ಕೆಲ ಜಿಲ್ಲೆಗಳಿಗೆ ಮಾತ್ರ ಮಳೆ ಅಲರ್ಟ್ ಇದೆ. ಹಾಗಾದರೆ ಉಳಿದ ಜಿಲ್ಲೆಗಳ ಪರಿಸ್ಥಿತಿ ಏನು ಅಂದರೆ, ಉಳಿದ ಜಿಲ್ಲೆಗಳಲ್ಲಿ ಸಾಧಾರಣವಾದಂಥ ಮಳೆ ಆಗತ್ತೆ ಅಂತೇಳಿ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ಯಾವ್ಯಾವ ಜಿಲ್ಲೆಗಳು ಯಾವ್ಯಾವ ದಿನ ನೋಡ್ತಾ ಹೋಗ್ಬೇಡೋಣ. ಮೊದಲನೇದಾಗಿ ಇವತ್ತು ಈ ವಾರದಲ್ಲಿ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಿಗಂತೂ ಮಳೆ ಅಲರ್ಟ್ ಇದೆ. ಸೊ ಇಂದು ಅಂದರೆ ಜುಲೈ 1ನೇ ತಾರೀಕು ಕರಾವಳಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಗಳಿಗೆ ಈಗಾಗಲೇ ರೆಡ್ ಅಲರ್ಟ್ ಇದೆ. ಉಳಿದ 6 ಜಿಲ್ಲೆಗಳಿಗೆ ಅಂದರೆ ಯಾವ್ಯಾವು ಅಂತ ನೋಡೋದಾದರೆ ಬೆಳಗಾವಿ, ಧಾರವಾಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿದೆ. ಇದು ಇವತ್ತಿನ ಕತೆ. ಆದರೆ ನಾಳೆ ಅಂದರೆ ಜುಲೈ 2ನೇ ತಾರೀಕು ಕರಾವಳಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಮುಂದುವರೆದಿದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಇದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರನೂ ಕೂಡ, ಅಲ್ಲಿರುವಂಥ ಜಿಲ್ಲಾಡಳಿತನೂ ಕೂಡ ರಜೆಯನ್ನು, ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆಯನ್ನು ಮಾಡಿದೆ. ಯಾಕಂದರೆ ಭಾರಿ ಮಳೆ ಆಗತ್ತೆ ಅಂಥೇಳಿ, ಗುಡುಗು ಸಿಡಿಲು ಸಹಿತ, ಬಿರುಗಾಳಿ ಸಹಿತ ಮಳೆ ಆಗತ್ತೆ ಅಂಥೇಳಿ ಹವಾಮಾನ ಇಲಾಖೆ ಕೊಟ್ಟಿರೋದು. ರೆಡ್ ಅಲರ್ಟ್ ಅಂದರೆ 220 ಮಿಲಿಮೀಟರ್ಗಿಂತಲೂ ಕೂಡ ಹೆಚ್ಚು ಮಳೆ ಆಗತ್ತೆ ಅಂಥೇಳಿ. ಈ ಹಿನ್ನೆಲೆಯಲ್ಲಿ ಯಾಕಂದರೆ ಸಮುದ್ರ ಪಕ್ಕದಲ್ಲಿರುವಂಥ ಈ 3 ಜಿಲ್ಲೆಗಳಿಂದವೆ, ಈ ಜಿಲ್ಲೆಗಳಿಗೆ ಎಫೆಕ್ಟ್ ಖಂಡಿತವಾಗಿ ಆಗ್ತಾ ಇದೆ. ಯಾಕಂದರೆ ನಾರ್ತಲ್ಲಿ ಕೂಡ ಜೋರು ಮಳೆ ಆಗ್ತಾ ಇದೆ. ಮುಂಬೈ ಸೇರಿದಂತೆ ಬೇರೆ ಬೇರೆ ಉತ್ತರ ಭಾರತದಲ್ಲಿರುವಂಥ ಕೆಲ ಏರಿಯಾಗಳಲ್ಲೂ ಕೂಡ ಉತ್ತಮವಾದಂಥ ಭಾರಿ ಮಳೆ ಆಗ್ತಾ ಇದೆ. ಅದರ ಎಫೆಕ್ಟ್ ಇದು ಕೂಡ ಚಂಡಮಾರುತದ ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ಈ 3 ಜಿಲ್ಲೆಗಳಿಗೂ ಕೂಡ ರೆಡ್ ಅಲರ್ಟ್ ಮುಂದುವರೆದಿದೆ. ಜುಲೈ 2ನೇ ತಾರೀಕು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಇದೆ. ಉಳಿದಂಥ 7 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಇದೆ. ಅಂದರೆ ಸಾಧಾರಣವಾದಂಥ ಮಳೆ ಆಗುತ್ತೆ. 110 ಮಿಲಿಮೀಟರ್ವರೆಗೂ ಜಿಲ್ಲೆಯ ಆಯಾ ಕೆಲ ಪ್ರದೇಶಗಳಲ್ಲಿ ಅಥವಾ ಎಲ್ಲ ಏರಿಯಾಗಳಲ್ಲೂ ಕೂಡ ಮಳೆ ಆಗ್ಬೋದು ಅಂಥೇಳಿ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿರೋದು. ಯಾವ ಆ 7 ಜಿಲ್ಲೆಗಳು ಜುಲೈ 2ನೇ ತಾರೀಕು ಅಂತ ನೋಡೋದಾದರೆ ಬೆಳಗಾವಿ, ಧಾರವಾಡ, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಜಿಲ್ಲೆ, ಈ ಎಲ್ಲ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಹವಾಮಾನ ಇಲಾಖೆ ಘೋಷಣೆಯನ್ನು ಮಾಡಿದೆ. ಇನ್ನು ಜುಲೈ 3 ಮತ್ತು ಜುಲೈ 4 ಈ 2 ದಿನವೂ ಕೂಡ ಕರಾವಳಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್, ಅಂದರೆ ನಿನ್ನೆ ಮೊನ್ನೆ ಅಂದರೆ 2 ದಿನ ಏನು ರೆಡ್ ಅಲರ್ಟ್ ಇತ್ತಲ್ಲ, ಸೊ ಅದಾದಮೇಲೆ 3, 4ನೇ ತಾರೀಕು ಕರಾವಳಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಇರಲ್ಲ, ಆರೆಂಜ್ ಅಲರ್ಟ್ ಇರುತ್ತೆ. ಅಂದರೆ ನಿಮಗೆ 110 ಮಿಲಿಮೀಟರ್ಗಿಂತಲೂ ಕೂಡ ಹೆಚ್ಚು ಮಳೆ ಆಗುವಂಥ ಸಾಧ್ಯತೆ ಇದೆ. ಯಾವುವು ಕರಾವಳಿ ಜಿಲ್ಲೆಗಳು? ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಿರೋದು. ಇದು ಹೊರತುಪಡಿಸಿದಂತೆ ಸಾಮಾನ್ಯವಾಗಿ ಅಂದರೆ ಉತ್ತರ ಒಳನಾಡಿನ ಜಿಲ್ಲೆಗಳು ಮತ್ತು ಮಲೆನಾಡು ಭಾಗದ ಜಿಲ್ಲೆಗಳೇನಿದ್ದಾವೆ, ಬೆಳಗಾವಿ, ಧಾರವಾಡ, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿದೆ. ಇದು 2 ದಿನಗಳ ಮಾಹಿತಿ ಹೇಳ್ತಾ ಇರೋದು, ಜುಲೈ 3 ಮತ್ತು ಜುಲೈ 4. ಸೊ ಜುಲೈ 5ರಂದು ಕರಾವಳಿ ಜಿಲ್ಲೆಗಳಿಗೆ ಮತ್ತೆ ರೆಡ್ ಅಲರ್ಟ್ ಇದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಇದೆ, ಭಾರಿ ಮಳೆ ಆಗುತ್ತೆ ಅಂಥೇಳಿ. ಇನ್ನು ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್. ಇವು ಮಲೆನಾಡು ಭಾಗದ ಜಿಲ್ಲೆಗಳು. ಇದುವರೆಗೂ ಅಂದರೆ ಕಳೆದ 3 ದಿನ ಯೆಲ್ಲೋ ಅಲರ್ಟ್ ಮಾತ್ರ ಇತ್ತು. ಈಗ ಆರೆಂಜ್ ಅಲರ್ಟ್ ಅಂದರೆ ಭಾರಿ ಮಳೆ ಆಗುತ್ತೆ ಅಂಥೇಳಿ. ಹೆಚ್ಚಲ್ಲ, ರೆಡ್ ಅಲರ್ಟ್ ಅಂದರೆ ತುಂಬಾ ಭಾರಿ ಮಳೆ, ಆರೆಂಜ್ ಅಲರ್ಟ್ ಅಂದರೆ ಅದಕ್ಕಿಂತ ಸ್ವಲ್ಪ ಕಡಿಮೆ, ಯೆಲ್ಲೋ ಅಲರ್ಟ್ ಅಂದರೆ ಸ್ವಲ್ಪ ಕಡಿಮೆ, ಅದಕ್ಕಿಂತಲೂ ಕೂಡ ಕಡಿಮೆ. ನಿಮಗೆ ರ್ಯಾಂಕ್ 1, 2, 3 ರೀತಿ ನೋಡೋದಾದರೆ ರ್ಯಾಂಕ್ 1 ಅಂದರೆ ರೆಡ್ ಅಲರ್ಟ್, ರ್ಯಾಂಕ್ 2 ಅಂದರೆ ಆರೆಂಜ್ ಅಲರ್ಟ್, ರ್ಯಾಂಕ್ 3 ಅಂದರೆ ನಿಮಗೆ ಯೆಲ್ಲೋ ಅಲರ್ಟ್. ಇದು ಹೊರತುಪಡಿಸಿ ಸಾಧಾರಣ ಮಳೆಯೂ ಕೂಡ ಇದೆ. ಅದನ್ನು ಹೇಳ್ತೀನಿ ಯಾವ್ಯಾವ ಜಿಲ್ಲೆಗಳು ಅಂತೇಳಿ, ಈಗ ಪ್ರಸ್ತಾವನೆ ಮಾಡಿರುವಂಥ ಜಿಲ್ಲೆಗಳನ್ನು ಹೊರತುಪಡಿಸಿ. ಸೊ ಜುಲೈ 5ನೇ ತಾರೀಕು ಕರಾವಳಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಇರುತ್ತೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಗಳಿಗೆ, ಮಲೆನಾಡು ಭಾಗದ ಜಿಲ್ಲೆಗಳು ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಇರುತ್ತೆ. ಬೆಳಗಾವಿ, ಧಾರವಾಡ, ಹಾವೇರಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಇರುತ್ತೆ 5ನೇ ತಾರೀಕು, ಜುಲೈ 5ನೇ ತಾರೀಕು. ಇವು ಹವಾಮಾನ ಇಲಾಖೆ ಮುನ್ಸೂಚನೆ.
ಹಾಗಾದರೆ ಈ ಬರೀ ನೀವು ಕರಾವಳಿ ಭಾಗದ್ದು ಮತ್ತು ಮಲೆನಾಡು ಭಾಗದ ಜಿಲ್ಲೆಗಳು ಉತ್ತರ ಕರ್ನಾಟಕದ ಅಥವಾ ಉತ್ತರ ಒಳನಾಡಿನ ಕೆಲ ಜಿಲ್ಲೆಗಳನ್ನು ಮಾತ್ರ ಹೇಳಿದ್ರಿ ಸರ್. ಉಳಿದ ಜಿಲ್ಲೆಗಳು ಉಳಿದ ಜಿಲ್ಲೆಗಳ ಬಗ್ಗೆ ಮಾಹಿತಿನೇ ಹೇಳಲಿಲ್ಲ. ಎಸ್ಪೆಷಲಿ ಉತ್ತರ ಕರ್ನಾಟಕ, ನಿಮಗೆ ರಾಯಚೂರು ಇರ್ಬೋದು, ಕಲಬುರಗಿ, ಯಾದಗಿರಿ, ನಿಮಗೆ ಅದರ ಜೊತೆಗೆ ಬಳ್ಳಾರಿ, ವಿಜಯನಗರ, ನಿಮ್ಗೆ ಅಪ್ ಟು ಗದಗ್ವರೆಗೂ ಕೂಡ ಬರುತ್ತೆ, ಕೊಪ್ಪಳ, ಗದಗ, ಈ ಜಿಲ್ಲೆಗಳು. ಮತ್ತು ಅದರ ಜೊತೆಗೆ ಮಧ್ಯ ಕರ್ನಾಟಕ ಭಾಗದಲ್ಲಿ ಬರುವಂಥ ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಮೈಸೂರು, ಈ ಯಾವ ಜಿಲ್ಲೆಗಳ ಮಾಹಿತಿನೇ ಹೇಳಲಿಲ್ಲ ಅಂತಂದರೆ ಈ ಎಲ್ಲ ಜಿಲ್ಲೆಗಳಿಗೂ ಈ 5 ದಿನಗಳ ಕಾಲ, ಈ ವಾರದಲ್ಲಿ ಸಾಧಾರಣವಾದಂಥ ಮಳೆ ಇರುತ್ತೆ ಅಂಥೇಳಿ, ಹೆಚ್ಚಿನ ಮಳೆ ಆಗೋದಿಲ್ಲ, ಸಾಧಾರಣವಾದಂಥ ಮಳೆ ಇರುತ್ತೆ ಅಂಥೇಳಿ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿರೋದು. ಅಂದರೆ ಹೆಚ್ಚು ಮಳೆ ಆಗೋದಿಲ್ಲ, ಈವನ್ 110 ಮಿಲಿಮೀಟರ್ನಷ್ಟು ಕೂಡ ಮಳೆ ಆಗೋದಿಲ್ಲ, ಸಾಧಾರಣವಾದಂಥ ಮಳೆ, ಕೆಲ ಭಾಗದಲ್ಲಿ ಉತ್ತಮವಾದಂಥ ಮಳೆ ಆಗ್ಬೋದು. ಆದರೆ ದೊಡ್ಡ ಮಳೆ ಆಗುತ್ತೆ ಅಂಥೇಳಿ ಹವಾಮಾನ ಇಲಾಖೆ ಅಲರ್ಟನ್ನು ಕೊಟ್ಟಿಲ್ಲ. ಅಲರ್ಟ್ ಕೊಟ್ಟಿರೋದು ಕೇವಲ ಕರಾವಳಿ ಭಾಗದ ಜಿಲ್ಲೆಗಳಿಗೆ, ಅದರ ಜೊತೆಗೆ ಮಲೆನಾಡು ಭಾಗದ ಜಿಲ್ಲೆಗಳಿಗೆ, ಉತ್ತರ ಒಳನಾಡಿನ ಕೆಲ ಜಿಲ್ಲೆಗಳಿಗೆ, ಬೆಳಗಾವಿ, ಹಾವೇರಿ ಹೇಳಿದ್ನಲ್ಲ, ಈ ರೀತಿಯಾದಂಥ ಜಿಲ್ಲೆಗಳು. ಉಳಿದ ಜಿಲ್ಲೆಗಳು ಬಹಳಷ್ಟು ರೈತರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಎಸ್ಪೆಷಲಿ ನೀರಾವರಿ ಆಧಾರಿತವಾದಂಥ ಭೂಮಿಗಳಲ್ಲ ಆ ಜಿಲ್ಲೆಗಳೆಲ್ಲ ಕೂಡ, ಉತ್ತರ ಕರ್ನಾಟಕ ಬಹುತೇಕ ಜಿಲ್ಲೆಗಳು. ಸೊ ಇವುಗಳಿಗೆಲ್ಲ ತೊಂದರೆ ಆಗುತ್ತೆ. ಆದರೆ ಒಂದು ಆಶಾಭಾವನೆ ಏನು ಅನ್ನೋದಾದರೆ, ಮಲೆನಾಡು ಭಾಗದ ಜಿಲ್ಲೆಗಳಲ್ಲಿ ಮಳೆ ಆಗ್ತಾ ಇದೆ. ಈ ವಾರ ಒಳ್ಳೆ ಅಲರ್ಟು ಕೂಡ ಘೋಷಣೆ ಮಾಡಿದೆ. ಆರೆಂಜ್ ಅಲರ್ಟ್ ಇದೆ ಮತ್ತು ಕಂಟಿನ್ಯೂಸ್ ಆಗಿ ಯೆಲ್ಲೋ ಅಲರ್ಟು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಮಲೆನಾಡು ಭಾಗದಲ್ಲಿ ಮಳೆ ಆಯ್ತಂದರೆ ತುಂಗಾ, ಭದ್ರಾ ತುಂಬುವಂಥ, ಅಂದರೆ ಒಂದಷ್ಟಾದ್ರೂ ತುಂಬುವಂಥ ಚಾನ್ಸಸ್ ಇದೆ. ನಿಮಗೆ ಅದು ತುಂಬಿ ಹರಿತಾ ಹೋದರೆ ಮುಂದೆ ನಿಮಗೆ ತುಂಗಾ, ಭದ್ರಾಗೆ ಭಾಳನೇ ಅನುಕೂಲ ಆಗುತ್ತೆ. ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಕಳೆದ ವರ್ಷ ಕಂಪೇರ್ ಮಾಡಿದ್ರೆ 40ರಿಂದ 50 TMC ನೀರಿತ್ತು. ಬಟ್ ಈಗ ನೋಡ್ತಾ ಹೋದರೆ 8-9 TMC ಇದೆ. ಇನ್ನೂ ಕೂಡ ಕಡಿಮೆ ಆಗ್ತಾನೇ ಇದೆ. ಕುಡಿಯೋ ನೀರಿಗೆ ತೊಂದರೆ ಆಗ್ಬಿಡುತ್ತೆ ಅನ್ನೋವಂಥ ಭಯನೂ ಕೂಡ ಇದೆ. ಅದರ ಜೊತೆಗೆ ಹವಾಮಾನ ಇಲಾಖೆ ಕೊಟ್ಟಂಥ ಮುನ್ಸೂಚನೆ ಫೋರ್ಕಾಸ್ಟ್ ನೋಡಿದ್ರೆ ಈ ಮುಂಗಾರು ಕ್ಷೀಣ ಇರುತ್ತೆ, ಅಂದರೆ ಕಡಿಮೆ ಮಳೆ ಆಗುತ್ತೆ ಅಂತಲೂ ಕೂಡ ಮಾಹಿತಿಯನ್ನು ಕೊಟ್ಟಿದೆ. 20% ಮಾತ್ರ ಮಳೆ ಆಗ್ಬೋದು, ಅದಕ್ಕಿಂತ ಹೆಚ್ಚಾಗುವಂಥ ಸಾಧ್ಯತೆ ಇಲ್ಲ ಅಂಥೇಳಿ 2 ದಿನದ ಹಿಂದೆ ಕೊಟ್ಟಂಥ ಮುನ್ಸೂಚನೆ. ಬಟ್ ಈಗ ಬರ್ತಿರುವಂಥ ಫೋರ್ಕಾಸ್ಟ್ ಈ ವಾರದಲ್ಲಿ ನೋಡ್ತಾ ಹೋದರೆ ಸಾಕಷ್ಟು ಆಶಾಭಾವನೆ ಇದೆ. ಅದರಲ್ಲೂ ಕೂಡ ಕರಾವಳಿ ಕರ್ನಾಟಕದಲ್ಲಿ ಭಾರಿ ಮಳೆ ಆಗ್ತಾ ಇದೆ, ಓಕೆ, ಅದು ದೊಡ್ಡ ಎಫೆಕ್ಟ್ ಆಗಲ್ಲ. ಬಟ್ ಮಲೆನಾಡು ಭಾಗದಲ್ಲಿ, ಉತ್ತರ ಒಳನಾಡಿನ ಭಾಗದ ಜಿಲ್ಲೆಗಳಿಗೆ ಮಳೆ ಆಗ್ತಿರೋದು ನೋಡ್ತಾ ಹೋದರೆ, ಅಂದರೆ ಮಳೆ ಅಲರ್ಟ್ ಕೊಟ್ಟಿರೋದು ನೋಡಿದ್ರೆ ಒಂದಷ್ಟು ಹೋಪ್ ಅಂತೂ ಇದೆ. 20% ಅಲ್ಲ, ಅದಕ್ಕಿಂತಲೂ ಕೂಡ ಹೆಚ್ಚಾಗ್ಬೋದು ಅಂತೇಳಿ. ಬಟ್ ಉಳಿದ ಜಿಲ್ಲೆಗಳಿದಾವಲ್ಲ, ಆಲ್ಮೋಸ್ಟ್ 18 ಜಿಲ್ಲೆಗಳಂತೂ, ಯಾಕಂದರೆ 31 ಜಿಲ್ಲೆಗಳು, 18 ಜಿಲ್ಲೆಗಳಲ್ಲಂತೂ ಸಾಧಾರಣವಾದಂಥ ಮಳೆ ಇದೆ. ಸೊ ಸಾಧಾರಣವಾದಂಥ ಮಳೆ ಆಗಿರಲಿ, ಒಂದಷ್ಟು ಒಳ್ಳೆ ಮಳೆ ಆಗಲಿ ಅಂಥೇಳಿ ಎಲ್ಲರೂ ಕೂಡ ರೈತರು ಆಶೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ ವಾರಕ್ಕೆ ಕಂಪೇರ್ ಮಾಡಿದ್ರೆ ಹವಾಮಾನ ಇಲಾಖೆ ಕೊಟ್ಟಂಥ ರಿಪೋರ್ಟಿಂಗ್ ನೋಡಿದ್ರೆ ಈ ವಾರ ಕೊಟ್ಟಿರುವಂಥ ರಿಪೋರ್ಟ್ ಬದಲಾಗಿದೆ. ರೆಡ್ ಅಲರ್ಟ್ ಇದೆ, ಆರೆಂಜ್ ಅಲರ್ಟು ಕೂಡ ಕೆಲ ಜಿಲ್ಲೆಗಳಿಗೆ ಇದೆ. ಸೊ ಇದರ ಎಫೆಕ್ಟು ಸಹಜವಾಗಿ, ಯಾಕಂದರೆ ವಾಯುಭಾರತ ಕುಸಿತ, ಚಂಡಮಾರುತದ ಎಫೆಕ್ಟ್ ಏನಿದೆ ಮತ್ತು ಟರ್ಫ್ ಏನಿದೆ, ಎಲ್ನಿನೋ ಏನಿದೆ, ಇವುಗಳೆಲ್ಲದರ ಪರಿಣಾಮ ಒಂದಷ್ಟು ಮುಂಗಾರು ತುಂಬಾ ಇಳಿಮುಖ ಆಗಿದೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಲ್ಲ ಹವಾಮಾನ ಇಲಾಖೆ. ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ವಾರ ಒಂದಷ್ಟು ಉತ್ತಮವಾದಂಥ ಬೆಳವಣಿಗೆ ಆಗ್ತಾ ಇದೆ. ಮಳೆ ಎಲ್ಲ ಕಡೆ ಆಗುತ್ತೆ ಮ್ಯಾಕ್ಸಿಮಮ್, ಅಂದರೆ ಕರಾವಳಿ ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ, ಉತ್ತರ ಒಳನಾಡಿನ ಕೆಲ ಜಿಲ್ಲೆಗಳಲ್ಲಿ ಆಗುತ್ತೆ. ಉಳಿದ ಜಿಲ್ಲೆಗಳಲ್ಲಿ ಸಾಧಾರಣವಾದಂಥ ಮಳೆ ಆಗುತ್ತೆ ಅಂತೇಳಿ ಬೆಂಗಳೂರು ಸುತ್ತಮುತ್ತಲೂ ಕೂಡ ಸೇರಿದಂತೆ ಉತ್ತಮವಾದಂಥ ಮಳೆ ಅಲ್ಲ, ಸಾಧಾರಣವಾದಂಥ ಮಳೆ ಆಗುತ್ತೆ ಅಂತೇಳಿ. ಅಟ್ಲೀಸ್ಟ್ ಅಷ್ಟಾದ್ರೂ ಆಗಲಿ, ಸಾಧಾರಣವಾದಂಥ ಮಳೆ ಆಗಲಿ, ಬಟ್ ಪ್ರತಿನಿತ್ಯನೂ ಕೂಡ ಆದರೆ ಎಷ್ಟೋ ಅನುಕೂಲ ಆಗುತ್ತೆ ಅಂತೇಳಿ ಎಲ್ಲರೂ ಕೂಡ ಭಾವಿಸ್ತಾ ಇದ್ದಾರೆ. ಆ ರೀತಿ ಈ ಬಾರಿ ಮುಂಗಾರು ನಿಜವಾಗ್ಲೂ ಕೂಡ ಕೈ ಕೊಡಬಾರ್ದು. ಮಳೆ ಆಯಿತು ಅಂದರೆ ರೈತ ಹಸನ ಆಗ್ತಾನೆ, ರೈತ ಹಸನ ಆದಂದರೆ ಇಡೀ ನಾಡೆ ಹಸನ ಆಗುತ್ತೆ, ನಮಗೆ ಊಟ ಮಾಡಲಿಕ್ಕೆ ಆಹಾರ ಸಿಗುತ್ತೆ. ಇಷ್ಟು ಮಾತ್ರ ಅಲ್ಲ, ಪ್ರತಿಯೊಂದರ ಬೆಲೆನೂ ಕೂಡ ಬರಗಾಲಲ್ಲಿ ಬಂದುಬಿಡುತ್ತೆ ಅನ್ನೋಂಥ ಭಯನೂ ಕೂಡ ಕಾಡ್ತಾ ಇದೆ ಈ ಮಧ್ಯೆ. ಬಟ್ ಈ ವಾರದ ಫೋರ್ಕಾಸ್ಟ್ ನೋಡಿದ್ರೆ, ವೆದರ್ ಫೋರ್ಕಾಸ್ಟ್ ನೋಡಿದ್ರೆ ಒಂದು ಸ್ವಲ್ಪ ಆಶಾಭಾವನೆ ಇದೆ. ಮುಂದಿನ ವಾರ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಳೆ ರೀತಿಯಾದಂಥ ಫೋರ್ಕಾಸ್ಟ್ ಬರಲಿ ಅಂತೇಳಿ ಆಶಯವನ್ನು ವ್ಯಕ್ತಪಡಿಸ್ತೀನಿ. ಕ್ಯಾಮರಾ ಪರ್ಸನ್ ಶ್ರೀನಿವಾಸರ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.